ಮದುವೆಯಾಗ ಬಂದು ಹುಡುಗಿ ಆಗುದು ಮೈ ಕೈಯನ್ನು ತಡ್ಕೊಳ್ಳಬೇಕೀಗ ಮದುವೆಯಾಗ ಬಂದು ತಡ್ಕೊಳ್ಳಬೇಕೀಗ ಮಧ್ಯರಾತ್ರಿ ಯಾಕೋ ಏನು ಹಾಕಿ ಹುಡುಗಿ ಎಲ್ಲಿ ಗಂಟೆ ಕೆಂಪನ ನೈತಿ ನೈತಿ ನೋಡಿ ಕೊಡದಂಗ ನನಗೊಂದು ನೈತಿ ನಮ್ಮೂರಾಗಂದ್ರೆ ನೀ ಬಾರಿ ಯಾರಿಗೂ ಬಿದ್ದಿಲ್ಲ ನೀ ಬ್ಯಾಟಿ ಟಮಾಟಿ ಕೆಂಪ ಕೆಂಪ ಒಳಗ ಬಾಳ ಐತಿ ನನ್ನ ಮದುವೆ ಸಜ್ಜ ಮಾಡ್ಯಾರ ಶಂಕರಲಿಂಗ ಮದುವೆ ಸಜ್ಜ ಮಾಡ್ಯಾರ ಶಂಕರಲಿಂಗ ಲವ್ ಮಾಡಬೇಕು ಗೆಳೆಯ ಜೀವನದ ಗೊಮ್ಯಾರ जीवन में जाने ಹುಡುಗಿ ನೀ ಮಾಲಾಶ್ರೀ ಪೀಸ್ ಮಾಡಬಾರ ಡಿಂಗ ಚಕ್ಕ ಡ್ಯಾನ್ಸ್ ಕೊಡಬಾರ ಒಂದ ಕಿಸ್ ಏ ಹುಡುಗಿ ಏನು ಅಳೋಳಿ ಚುಟು ಚುಟು ಎಲ್ಲಿ ದಾವನ್ಯಾಗ ಚುಟು ಚುಟು ಅವನಿನ ಲವ್ ಬಾಳ ನೈಸ ಕೊಂಡ ಬಿಟ್ಟಿ ಈ ಹುಡುಗಿ ಚಾಂತ ಅವನಿನ ಲವ್ ಬಾಳ ನೈಸ ಕೊಂಡ ಬಿಟ್ಟಿ ಈ ಹುಡುಗಿ ಚಾಂತ ಕೊಡಬಾರ ಒಂದು ಕಿತ್ತ ಯಮ್ಮವ್ವ ಚುಟ್ಟು ಚುಟ್ಟು ಹುರ ಹುರ ನಿನಗೋನಾಯ್ತ ತಳಗ ಮ್ಯಾಗ ಅಲ್ಲಾಡ್ಸ ಚುಟ್ಟು ಚುಟ್ಟು ಅಂತ ಇತ್ತು ಏನೋ ಹೂ ಮಾರೋ ಬಹದ್ದೂರ್ ಹುಡುಗೆ ಹೇಳ ಬರ್ತೇನ ಹಂಪಿ ಹೊಳಿ ಬಸವೇಶ್ವರನ ಜಾತ್ರೆಗೆ ಸೋದಾತ್ ನಡಿ ಏನೋ ಗುಸು ಗುಸು ಮಾತಾಡ್ಕೊಂಡು ನಿಂತಿದ್ದಲ್ಲ ಏನ್ ಮಾತಾಡ್ಕೋತ ನಿಂದಿರ್ಲಿ ಅದ ಬಸವೇಶ್ವರನ ಜಾತ್ರೆ ಸುದ್ದಿ ನೋಡ ಬಸವೇಶ್ವರನ ಜಾತ್ರೆ ಹಾ ಯಾವ ಬಸವೇಶ್ವರನ ಜಾತ್ರೆ ಹಂಪಿ ಹೊಳಿ ಬಸವೇಶ್ವರ ಹಂಪಿ ಒಳ್ಳೆ ಹಾ ಎಲ್ಲೈತದ ಅದ ಸೂರ್ಯಪಾನ ರಾಮದುರ್ಗ ತಾಲೂಕ್ ಸೂರ್ಯಪಾನ ಪಕ್ಕದಾಗ ಐತ್ ನಾವು ಅಷ್ಟ ಲೀಲಿಂದ ಐತಿ ಜಾತ್ರೆ ಅಂತ ಏ ಅಷ್ಟು ಲೀಲಾ ಐತೈತಿ ಕೇಳ್ಬೇಡ ಬರೇ ನೀರ್ ಹಸಿದ್ ಬಾಳೆ ಹೊಲ್ದಾಗ ಐತೈತಿ ನೀರ್ ಐಸದ ಬಾಳಿ ಹೊಳ್ದಾಗ 1 ಕಿಲೋಮೀಟರ್ ಐತೈತಿ 1 ಕಿಲೋಮೀಟರ್ ನೋಡಿಲ್ಲ ಅಲ್ಲ ತೆರಂಗಾಲಿ ಕೆಸರ್ನೆ ಸಿಗುದಿಲ್ಲನ ಕೆಸೂರ್ನಾಗ ಯಾಕೆ ಸಿಕ್ಕೊಳಕ್ ಹೋಗ್ತಾವು ನೀ ಕೆಸೂರ್ನಾಗ ಸಿಕ್ಕೋತಾವ ನಾಟ್ಲೆ ನನ್ಗೊಂದು ವಿಷಯ ನೆನಪಾತ್ ನೋಡ್ಲಿ ನೆಪಾತ ಹಾ ಏನು ನೆಪಾಗಿ ನಾ ಸಣ್ಣವಿದ್ದಾಗ ನಮ್ಮ ಮನೆಯವ್ರು ಕೂಡಿ ಜಾತ್ರೆ ನೋಡಕ್ ಹೋಗಿದ್ನಿವ ಹೋಗಿದ್ಯಾ ಹ್ಮ್ ಮುಂದೆ ಹೇಳ ಹಂಗಾಯ್ತು ನೋಡ್ಬೇಕತ್ ಹೋಗಿ ಎಲ್ಲಾ ಮಂದ್ಯಾಗ ಕೂತ್ ಬಿಟ್ನಿವ ಅವ್ನ ಹಾಟಿ ಊರಾನ ಮಂದಿ ಎಲ್ಲಾರು ಕೂಡಿ ಕಿಶಿಂದ ತೇರ್ ಎಳ್ಕೊಂಡು ಹೋಗಿಬಿಟ್ರು ಹೋದ್ರು ಬೇಷ ದೂರ ಹೊತ್ತೇರ್ 1 ಕಿಲೋಮೀಟರ್ ಅಲ್ಲಿ ಹೋಗೈತಿ ಅಲ್ಲಿ ತಾನ ಹೋಗಿ ಏನು ನಿಂತೈತಿ ಬರ್ತಾ ಬಡಿತು ಮಳಿ ನಿನ್ನ ಮುಂದೆ ಹೇಳ್ತನು ಎಲ್ಲ ಅರಿಬಿ ತೋರ್ಸ್ಕೊಂಡು ಬಾಂದ್ಬಿಟ್ಟ ಇಷ್ಟೆಲ್ಲ ಹೇಳಾಕತ್ತಿ ಅಂದ್ ಬಳಕ ಮಾವ ನನಗೂ ಬರ್ಬೇಕಂತ ಆದ್ರೆ ಏನು ಬರ್ಬೇಕಂತ ಯಾಕೆ ವಿಚಾರ ಮಾಡ್ತಿ ನೀವು ಅಂದ್ರ ನಾಳೆನ ಹೋಗು ನಡಿ ಸೋದಾತ್ ನಡಿ ನಿದಗ ನಾ ಬಂದೆ ನಿಷಾದಾಗ ಬಂದಿ ಏ ಫುಲ್ ಟೈಟ್ ಫುಲ್ ನನಗ್ ಗೊತ್ತಾತ್ ನೀ ಹಿಂಗ್ ಮಾತಾಡಕತ್ತಿ ಫುಲ್ ಟೈಟ್ ನಮ್ಮ ಅಪ್ಪ ತಿಪ್ಪು ಕಳಿಸ್ಬೇಕಲ್ಲ ನೀನು ನಿಮ್ಮ ಅಪ್ಪನ ಸುದ್ದಿ ನೀ ಯಾಕೆ ವಿಚಾರ ಮಾಡಕ್ ಹೋಗಿ ನಿಮ್ಮ ಅಪ್ಪಗ ನಾ ಬಿಡ್ತೀನಿ ಹೇಳ್ತಾರ ಬಿಡಿ ನೀ ಒಂದ್ ಹೂ ಅಂದಿ ತಿಳಿ ಅದಾವಲ್ಲ ನಮ್ಮ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಹಂಗಂದ್ರೇನು ಏ ರಾಮ ಲಕ್ಷ್ಮಣ ಅಂದ್ರ ನಮ್ಮ ಎತ್ತುಗೋಳ ನಮ್ಮ ಎತ್ತಿನ ಗಾಡಿ ಕೊಳ ಕಟ್ಟಿ ಕೊಲ್ಲಾರಿ ಬಂಡಿಗೆ ಕೊಲ್ಲಾರಿ ಕಟ್ಟಿ
ಇಬ್ರು ಕೂಡಿ ಹೊಂಟಿವ ಅಂದ್ರ ಅವನ ಅವನ ಹಾಡಿ ಹೋಗಿದ್ದೆ ಗೊತ್ತಾಗೋದ್ರು ನೋಡಿ. ಹಾಗಾದ್ರೆ ಅತ್ಲೆ ನಾನಿನ್ನ ಕೀಲಿಲ್ಲದ ಬಂಡಿನ ಮತ್ತಾಕ ತಡ ಮಾಡ್ತೆ ಸಿಡಕದ ಸಿಂಗಾರಿ. ಅದು ಹಿಂಗಲ್ಲದ ಹೊಡಿ ಮತ್ತೆ ಯಾರು ಬೇಡಂತ तानाजी शंकर उगळे 100 रुपये, ಮಹಾಂತೇಶ್ ಯತ್ನಾಳ್ 250 ರೂಪಾಯಿ, ಕೇದಾರಿ ಸಹದೇವ ಕಂಗನೋಡಿ PKPS ಬ್ಯಾಂಕಿನ ನೌಕರಸ್ಥರು ಹಿರೇಪರ್ಸಿಗೆ 250 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಗುರಪ್ಪ ಮಾಲೋಜಿ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು.
ಎಂದಿನಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ಪ್ರತಾಪ್, ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ತಂಗಿಯ ಕವಿತಾಳ ರೂಪಕ್ಕೆ ಮರುಳಾಗಿ. ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಂತರ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನನ್ನ ಕೈ ವಶ ತೆಗೆದುಕೊಂಡು ನಿಮ್ಮಣ್ಣ ಎನ್ನುತ್ತಿರುವ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರದ ಗೊಂಬೆಯನ್ನಾಗಿ ಮಾಡಿಕೊಂಡು ನಿನ್ನಿಂದಲೇ ನಿಮ್ಮಣ್ಣನ ಸರ್ವ ಹಕ್ಕಿಯನ್ನು ಎತ್ತಿ ಹಾಕಿ ಕೊನೆಗೆ ನಿಮ್ಮಣ್ಣ ತಂಗಿಯರನ್ನು ಕೈಲಾಸಕ್ಕೆ ಕಳುಹಿಸಿ ನಿಮ್ಮಣ್ಣನ ಶ್ರೀಮಂತಿಕೆ ಸುವಾಸದ ಮೇಲೆ ನಾನು ಮೆರೆದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರದಾರ ಪ್ರದೀಪನೇ ಅಲ್ಲ. ನೆನಪಿಸುವಾಗಲೇ ನನ್ನ ಅರಗಿನಿ ಬಂದೇ ಬಿಟ್ಟಳು. ಈ ಪಟ್ಟ ಬಲಿತ ಹಕ್ಕಿಯನ್ನು ದಕ್ಕಿಸಿಕೊಳ್ಳಲಿಕ್ಕೆ ಇದು ಒಳ್ಳೆಯ ಸಮಯ. ಕವಿತಾ, ಓ ನೀನಾ? ಇರ್ಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಶ್ರೀಮಂತಿಕೆಯ ಸೊಕ್ಕನ್ನು ಮೈ ತುಂಬಾ ತುಂಬಿಕೊಂಡು ಅರಮನೆಯಲ್ಲಿ ಒಂಟೆ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ಈ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಏನು ಹೊರಟು ಹೋಗು? ಸೊಕ್ಕಿನ ಹೆಣ್ಣೆ, ಒಳ್ಳೆ ಮಾತಿನಿಂದ ನನ್ನಂತ ಪುರುಷರು ನಾನು ನಿನ್ನ ಪ್ರೀತಿಸುತ್ತೇನೆ ಐ ಲವ್ ಯು ಎಂದು ಕೇಳಿದರೆ ನಿಮ್ಮಂತ ಕೊಬ್ಬಿದ ಹೆಣ್ಣುಗಳು ದಾರಿಗೆ ಬರುವುದಿಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವಂತೆ ಅದೇ ನಿಮಗೆ ಸರಿಯಾದ ಮಾರ್ಗ. ದೂರ ಕರೆದು ನಿಂತು ಮಾತನಾಡೋ ನೀಚ. ನಿಮ್ಮಂತ ಪಂಡರು ನಮ್ಮಂತ ಶ್ರೀಮಂತ ಕುಮಾರಿಯನ್ನು ಬಯಸಿದ್ದೆ ನಿಜವಾದ್ರೆ ಎದ್ದು ನಿನಗೆ ಪಾಠ ಕಲಿಸುತ್ತಾರೆ ಸಮಾಜದ ವೀರಗರುತ್ತೀರು. ತಾ ಬಯಸಿದ ಮಿಂಡನೊಂದಿಗೆ ಸುಖಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಿಯಾಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಊರಿಗೆ ಹೋಗುತ್ತೇನೆಂದು ಹಗಲ ಹೊತ್ತಿನಲ್ಲಿ ಮ್ಯಾಟ್ನಿಕ್ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ತಮ್ಮ ಮಿಂಡರನ್ನು ಕರೆದುಕೊಂಡು ಪ್ರೇಮ ಸಲ್ಲಾಪ ಮಾಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪತಿಯ ಪರಮಾತ್ಮನೆಂದು ಹಿತಸಂಸ್ಕೃತಿಯ ಮಾತನ್ನು ಹೇಳಿ ತನ್ನ ಕಾಮದ ಪಿತ್ತಿಗಾಗಿ ಮತ್ತೊಬ್ಬನ ಸಂಘ ವಹಿಸಿದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಅಲ್ಲ, ತಾಳಿ ಕಟ್ಟಿದ ಗಂಡನಿಗೆ ಕೈ ಕೊಟ್ಟು ಮಿಂಡಲೊಂದಿಗೆ ತಿರುಗುವ ಬಿಡಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಮುಚ್ಚೋ ಬಾಯ್ನ. ಈ ಸಮಾಜದ ಹೆಣ್ಣುಗಳ ಬಗ್ಗೆ ಇಷ್ಟೊಂದು ಕೇವಲಾಗಿ ಮಾತನಾಡಿದ್ಯಲ್ಲ, ಹಾಗಾದ್ರೆ ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರೋ? ಸತಿ ಸಾವಿತ್ರಿ ಅಂತಿದ್ದ ನನ್ನ ಜನ್ಮದಾತೆಗೆ ಒಂದು ಮಗಳ ಮೇಲೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಸುಮ್ಮನೆ ಈಗ ನೀನು ನನ್ನವಳಾದರೆ ಸರಿ, ಇರದಿದ್ದರೆ ನಿಜ ಚಾಕುವಿನಿಂದ ಕತ್ತರಿಸಿ ಬಿಡುವೆ ಈ ನಿನ್ನ ಅಂದವಾದ ಶರೀರವನ್ನ. ಹಂದಿ ಕುಲದವನೇ, ನನ್ನ ಮುಟ್ಟಲು ಬಂದ್ರೆ ಕಾಲಲ್ಲಿರುವ ಚಪ್ಪಲಿಂದ ನೆತ್ತಿ ಕೆತ್ತವರೆಗೂ ಬಡಿಯಬೇಕಾದಿತ್ತು. ಎಚ್ಚರ. ಲೇ, ನಿನ್ನಂತ ಎಷ್ಟೋ ಹೆಣ್ಣುಗಳು ಈ ಚಾಮುಂಡಿ ಎಂದು ಹಾರಾಡಿ ನಿನ್ನಂತ ಎಷ್ಟೋ ಹೆಣ್ಣುಗಳು ತಮ್ಮ ಚೀಲ ಕಳೆದುಕೊಂಡಿದ್ದಾರೆ ಈ ಸರದಾರ ಪ್ರದೀಪನ ಕೈಯಲ್ಲಿ. ಮುಚ್ಚೋ ಬಾಯಿ. ನೀನೇನಾದ್ರೂ ಇದೇ
ಕವಿತಾ, ಸಿಂಹದಂತೆ ಗರ್ಜಿಸಿ ಬೇಟೆಯಾಡಬೇಕೆಂದು ಬಂದ ಈ ಕಾಳಿಂಗ ಸರ್ಪವನ್ನು ಕೆಣಕುವೆಯಾ? ಬಂಡೆ ಎಣ್ಣೆ ಬರಲೇ ದೂರ ಸಾದು ನಿಂತು ಮಾತನಾಡೋ ಚಾಂಡಾಲ. ಹಿಂದೆ ಆ ದುಷ್ಟ ದುಶ್ಯಾಸನ ದ್ರೌಪದಿಯ ಸೀರೆ ಹೇಳಿದಾಗ ಅವ್ರ ಅಣ್ಣ ಶ್ರೀಕೃಷ್ಣ ಪರಮಾತ್ಮ ತಂದವಳ ಮಾನವನ್ನು ಕಾಪಾಡದಂತೆ ಇಂದ ದೇವರು ನನ್ನ ಮಾನವನ್ನು ಕಾಪಾಡದಂತೆ ಯಾವನೊಬ್ಬ ಶೂರ ಬಂದೇ ಬರ್ತಾನೆ. ಆ ದೇವರು ನನ್ನ ಕಳಿಸೇ ಕೊಟ್ಟೆ. ಜೀವವಿಲ್ಲದ ಕಲ್ಲಿನ ಮೂರ್ತಿಗೆ ದೇವರೆಂದು ಪೂಜಿಸುವ ಈ ಕಲಿಕಾಲದಲ್ಲಿ ಯಾವ ಕಡೆಯಿಂದ ಎದ್ದೋಡಿ ಬರುತ್ತಾನೆ ಆ ನಿನ್ನ ದೇವರು. ನೋಡು ಕವಿತಾ, ಆ ನಿನ್ನ ಕಲ್ಲು ದೇವರು ಬಂದು ಕಾಪಾಡಲಿ, ನಾನು ನೋಡೇ ಬಿಡುತ್ತೇನೆ. ನಿಮ್ಮಂತವರ ನೆತ್ತರ ತಪ್ಪಿಸಿ ರಕ್ತವನ್ನೇ ಕುಡಿಯಲೆಂದು ಜಗಮೆಚ್ಚಿದ ಮಗನಾಗಿ ದಿಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ ಬಂದೆ. ಇಲ್ಲಿ ಹೊತ್ತ ಪುಂಡವನಿ ಲೇ ಕವಿತಾ, ಈ ಸಿಂಹದಂತೆ ಗರ್ಜಿಸುವ ನಿಂತಿರುವ ಈ ನಿನ್ನ ಮುಂದೆ ಹುಲಿ ಮತ್ತೆ ಹುಲಿ ಬಂದು ನಿನ್ನನ್ನು ಕಾಪಾಡುತ್ತದೆ. ಕಾಪಾಡಲಿ. ಅವನ ಎದೆಯಲ್ಲಿ ಗಂಡಸ್ತನದ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ ನಿನ್ನ ಶೀಲವನ್ನು. ನಿನ್ನ ಶೀಲ ಬೇಡ, ಮೊದಲು ಆ ಹುಡುಗಿಯ ಕೈಯನ್ನು ಬೇಡವ. ನನ್ನ ವಿಷಯದಲ್ಲಿ ಅಡ್ಡ ಬಂದು ನನ್ನನ್ನು ಕೆಣಕುವನು ನೀನಾವಲೇ ಅಲ್ಲಲೇ ಹರುಕ. ನಿನ್ನಂತ ಕಾಮುಕರ ರಕ್ತ ಕುಡಿಯಲು ಬಂದಿರುವ ನಿನ್ನ ಪಾಲಿನ ಯಮ ಧರ್ಮ ಬರೀ ಯಮನಲ್ಲ, ಉಂಡ ಮನೆಯ ಜಂತಿ ಎನಿಸುವ ನಿನ್ನಂತ ರಾಕ್ಷಸರ ರಕ್ತ ಕುಡಿಯುವುದಕ್ಕಾಗಿ ಜಗಮೆಚ್ಚಿದ ಮಗ ದಿಲ್ಲಿ ಹೊಕ್ಕ ಪುಂಡ ಹುಲಿ ಅರ್ಜುನ. ನಿನ್ನಂತ ಎಷ್ಟೋ ಸೂರವಳಿಗಳು ಈ ಪ್ರದೀಪನ ಸೇರಿನ ದೊಡ್ಡೆಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡಿ ಕಾಲ ಕಳಿತಿರುವಾಗ ನೀನೇ ಕಚನ ನನ್ನ ಮಗನೇ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಅವಳನ್ನು ನನಗೆ ಬಿಟ್ಟು ಕೊಟ್ಟು ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲಲೇ ಪರ್ದ್ಯ. ನಿನ್ನಂತ ಸಂಡರ ಗೊಡ್ಡು ಬೆದರಿಕೆಗೆ ಹೆದರಿ ಹೋಗುವಂತ ಗಂಡು ಈ ಅರ್ಜುನ ಅಲ್ಲ. ನಿಮ್ಮಂತ ಕಾಮುಕರ ನೆತ್ತರ ಕುಡಿಯಲು ಬಹದ್ದೂರನಾಗಿ ಬಂದಿದ್ದಾನೆ ಅರ್ಜುನ್. ಇದೇ ರೀತಿ ನೀನು ನನಗೆ ಎದುರಾಡಿದರೆ ನಿನ್ನನ್ನು ಏನು ಮಾಡುತ್ತೇನೆ ನನಗೇ ಗೊತ್ತಿಲ್ಲ. ವಿನಾಕಾರಣವಾಗಿ ಈ ಪ್ರದೀಪನನ್ನು ಕೆಳಗೆ ಸಿಡಿದ ತಪ್ಪಿಸಬೇಡ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಗೆಟ್ ಔಟ್ ಹೇಳುವ ಸಂಡ ನನ್ನ ಮಗನೇ. ನೀನು ನಿಜವಾಗಲು ಗಂಡಸೇ ಆಗಿದ್ದರೆ, ನಿನ್ನೆದೆಯಲ್ಲಿ ಗಂಡಸ್ತಿಗೆ ಬೇರು ತಾಕತ್ತಿದ್ದರೆ ಈ ಅರ್ಜುನನ ಕಣ್ಣೆದುರಿಗೆ ಮೊಟ್ಟವಳನ ನನ್ನ ಮಗನೇ. ಇವಳೇನು ನಿನ್ನ ಅತ್ತೆಯ ಮಗಳ? ಇಲ್ಲ, ನೀನೇನು ಇವಳ ಮಾವನ ಮಗನ? ಮೇಲಾಗಿ ಇವಳೇನು ನಿನ್ನ ಕೈ ಹಿಡಿಯುವ ರಾಣಿಯ? ಅರ್ಜುನ್, ನಿನ್ನ ಎದೆಯಲ್ಲಿ ಗಂಡಸ್ತನದ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕವನಿರುವಾಗ ಹಾಡಹಗಲಲ್ಲಿ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಪುಂಡ ಪುಡಾರಿಗಳಿಗೆ ತೋರಿಸಬೇಕಿತ್ತು ಈ ನಿನ್ನ ಕೊಡ್ಲಿ ತುರಾಟವನ್ನು. ಮರೆತು ಹೋದ ನನ್ನ ಮನೆ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿ ಉರಿಯುತ್ತಿರುವ ಬೆಂಕಿಯಲ್ಲಿ ಮತ್ತಷ್ಟ ತುಪ್ಪ ಚೆಲ್ಲಿ ಉರಿ ಹಚ್ಚಿ ಬಿಟ್ಟಿಯಲ್ಲೇ ಈ ನನ್ನೆದೆಯಲ್ಲಿ. ಈ ನನ್ನ ಸೇಡಿನ ಕೆಂಡ ನಂದಬೇಕಾದರೆ ನನ್ನ ಮನೆಗೆ ಬೆಂಕಿ ಹಚ್ಚಿದವರು ಯಾರೆಂದು ಪತ್ತೆ ಹಚ್ಚಿ ಹತ್ತಿದ ಕ್ಷಣದಲ್ಲಿ ಆ ಮಗನ ರುಂಡ ಕತ್ತರಿಸಿ